ಬಂದಾಗಿದೆ ಸ್ವಲ್ಪ ನಿತಿನಣ್ಣ ಏನಣ್ಣ ಏನು ಕಬಡ್ಡಿ ದಂಡ ಜಸಗುಣ ಬಂದಾಗಿದೆ ಬರ್ಲಿ ಜಮದಗ್ನಿ ಕಟ್ಟಗೋಡಿ ಕಬಡ್ಡಿಯ ಫೈನಲ್ ಯಾರ ಮಟ್ಟಿಗೆ ಚಾಂಪಿಯನ್ ಪಟ್ಟ ಯಾರು ಕಪ್ ಗೆಲ್ಲೋರು ಯಾರು ಈ ಬಾರಿ ಕಪ್ ಯಾರಿಗೆ ಬಲ್ಲೆ ಗರ್ಜನೆಯನ್ನು ನೀರೋಡು ಆರ್ಭಟವನ್ನು ನೀರೋಡು ಯಾಕೆಂದರೆ ಫೈನಲ್ ಗ್ರಾಂಡ್ ಫಿನಾಲೆ ಕಬಡ್ಡಿ ನಾಮಜಪಗಳ ಮೂಲಕ ಆರಂಭಗೊಳ್ತಾ ಇದೆ. ಎರಡು ತಂಡಗಳು ಕೂಡ ಲೈನ್ ಅಪ್ ಮಾಡಬೇಕು. ಅದೇ ರೀತಿ ಟಾಸ್ ಪ್ರಕ್ರಿಯೆ ಮುಕ್ತಾಯಗೊಂಡ ಬಳಿಕ ಮುಖ್ಯ ಅತಿಥಿಗಳು ಶುಭವನ್ನು ಕ್ಷೇತ್ರ ಸೇವಾ ಟ್ರಸ್ಟಿ ಶ್ರದ್ಧೇರ್ ತಮ್ಮಜ್ಜಲ ವರ್ಕಂಜ ನಡೆಸಿದಂತ RGS ಟ್ರೋಫಿ ಮೋರ್ಚಾ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ಶ್ರೀ ಗೋವಿಂದ ಅಲೋಪಾರೆ ಮಾಜಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಬಡಕಂಜ ಸಹಕರಿಸಿದವರು ನಮ್ಮೊಂದಿಗೆ ಇವತ್ತಿನ ತೀರ್ಪುಗಾರಿಕೆಯಲ್ಲಿ ಶ್ರೀಯುತ ಗಣೇಶ್ ಮಾವಜಿ ಅವರು, ಅದೇ ರೀತಿ ರಮೇಶ್ ಕಡಿಂಗ್ಲರ್ ಅವರು, ರಂಗನಾಥ ನಾಗಭಟ್ ಅವರು, ಪ್ರವೀಣ್ ರವರು ನಮ್ಮೊಂದಿಗೆ ತೀರ್ಪುಗಾರರಾಗಿ ಸಹಕಾರವನ್ನು ಹೊಂದಿದ್ದಾರೆ. ಉತ್ತಮ ರೀತಿಯ ತೀರ್ಪುಗಾರಿಕೆ ಪೀಠದಲ್ಲಿ ಯಾವುದೇ ರೀತಿ ತಪ್ಪುಗಳು ಬರದಂತ ತೀರ್ಪು ಖಂಡಿತವಾಗಲಿಲ್ಲ. ಪ್ರೈಸ್ ಅಂಡ್ ಸೌಂಡ್ಸ್ ಅಂಡ್ ಲೈಟಿಂಗ್ ಸ್ಪಾನ್ಸರ್ಸ್ ಹಾಗೇನೆ ಒಂದು ಕ್ಷಣದಲ್ಲಿ ಫೈನಲ್ ಪಂದ್ಯಾಟ ಆರಂಭಗೊಳ್ಳುತ್ತಾ ಇದೆ. ಸಾಸ್ತಾವು ರೆಂಜಾಳ ತಂಡ ಸುಸ್ಥಿತಿಯಲ್ಲಿದೆ. ಸೊಗಸಾದ ದಾಳಿಯ ಮೂಲಕವಾಗಿ ಚೇತನ್ ಪ್ರಸ್ತುತ ಇದು ವೇಗದ ಮಿತಿಯಿಲ್ಲದ ದಾಳಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ವಿಘ್ನೇಶನ ಮೂಲಕವಾಗಿ ಕಟ್ಟಕೋಡಿಯ ಅಂಕಣದಲ್ಲಿ ಗುರುರಾಜ್ ಹೊರಭಾಗದಲ್ಲಿ ಇದು ವಿವೇಕ್, ಮಿಸ್ಟರ್ ವಿವೇಕ್ ಇಸ್ ರೈಡರ್ ಆಫ್ ಚಮದಗ್ನಿ ಕಟ್ಟಕೋಡಿ. ಶಿವ ಜಸ್ಟ್ ನಂಬರ್ 09 ಮುನ್ನುಗ್ಗಿ ಬಂದು ಹಿಡಿಯುವಂತ ಪ್ರಯತ್ನ. 3 ಪಾಯಿಂಟ್. ಒಂದು ಕಡೆ ಚಿಂತನ್ ಪುತ್ತುಗುಲಿ ಅವರು ಕೂಡ ವ್ಲಾಗ್ ಮಾಡ್ತಾ ಇದ್ದಾರೆ. ರಾತ್ರಿ 1 ಗಂಟೆಯೋ 2 ಗಂಟೆಯೋ ನನಗೆ ಗೊತ್ತಿಲ್ಲ. ನನಗೆ 100K ವ್ಯೂಸ್ ಬರ್ಬೇಕು ಅಷ್ಟೇ. 1 ಲಕ್ಷ ವ್ಯೂಸ್ ಬರ್ಬೇಕು. ಗಂಟೆ 1 ಆಗಲಿ 2 ಆಗಲಿ ಅದನ್ನು ಮ್ಯೂಟ್ ಮಾಡಿ ಆಯ್ತಾ. ಸಾಮಾಜಿಕ ಜಾಲತಾಣಗಳಲ್ಲಿ RGS ಟ್ರೋಫಿಯ ಈ ಒಂದು ಮಹತ್ವದ ಕ್ಷಣಗಳು ಚಿಂತನ್ ಕುದುಕುಳಿ ಅವರ ಅಕೌಂಟ್ ಅನ್ನು ಫಾಲೋ ಮಾಡಿ ಅಲ್ಲಿ ಈ ಒಂದು ವಿಡಿಯೋ ನೋಡಿ. ಎಸ್, ನಮ್ಮೊಂದಿಗಿದ್ದಾರೆ ಅವರು. ಸ್ಟ್ಯಾಂಡ್ 5-2. ಎಸ್, 1 ಅಂಕವನ್ನು ಪಡೆದುಕೊಳ್ಳುವುದರಲ್ಲಿ ಯಶಸ್ಸು ಸಿಕ್ಕಿದೆ ಸಾಸ್ತಾವು ರೆಂಜಾಳ. ಇನ್ನು ಕೂಡ ಚಿಂತನೆ ಕುದುಕುಳಿಯವರನ್ನು ಯಾರೆಲ್ಲ ಫಾಲೋ ಮಾಡಿಲ್ಲ ಅವರನ್ನು ಆದಷ್ಟು ಬೇಗ ಫಾಲೋ ಮಾಡಿ, ಅನ್ಫಾಲೋ ಅಂತ ಮಾಡಬೇಡಿ, ಅವ್ರಿಗೆ ಬೆಚ್ಚಾಗ್ತದೆ. 6-2. ಇಲ್ಲಿ ಗುರುರಾಜನ ಆರ್ಭಟ. ಅಪ್ಪ ಗುರುರಾಜ ರಾಜ, ಇದು ಮಿನುಗುವ ರಾಜ, ಕಿರ್ಲಾಯದ ಪ್ರತಿಭೆ.
6-3 ಸೂಪರ್ ಟ್ಯಾಕಲ್ ಇದೆ. ಅವಕಾಶಗಳು. ವಿವೇಕ ಒಂದು ಕಡೆ, ಗುರು ಸಿಡಿಲು ಬಡಿದಂತಾಗಿದೆ ಇಲ್ಲಿ. ಎಂಥ ಒಂದು ರೈಡ್ ಇದು, ಸಿಡಿಲಬ್ಬರದ ದಾಳಿ. ಇಲ್ಲಿ ವಿವೇಕ್ ಅಂತಾರೆ ಆಳ್ವಾಸ್ ನಲ್ಲಿ ಆಡಿದ್ದಾರೆ ಅಂತ ಸುದ್ದಿ ಇತ್ತು, ಗೊತ್ತಿಲ್ಲ ನನಗೆ. ಇಲ್ಲೇ ಗಡ ಸ್ವಲ್ಪ ಈಚೆ ಮಾಡುದು ಆಡುವಂತ ಆಟಗಾರ ವಿವೇಕ್. ಎಸಲಿ ಅವ ಚಂದ್ರಣ್ಣ ಹಿಡಿದರೆ ಹುಡಿಕೊಟ್ಟ. ಅಲ್ಲಲ್ಲ 11-5 ಗುರುರಾಜ್ ಅವರ ಆಟ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಭಾಗವಹಿಸಿದಂತ ಆಟಗಾರಲ್ಲ ಅಂತ ಆಟಗಾರರನ್ನು ಟಿವಿಯಲ್ಲಿ ನೋಡಿದಂತ ಒಬ್ಬ ಆಟಗಾರ ಈ ಗುರುರಾಜ ಅಂಕಣದ ಭಾಗದಲ್ಲಿ 11-5 ಈ ಒಂದು ಪಂದ್ಯಾಟ ಮುಂದುವರಿತಾ ಇದೆ. ಪ್ರಥಮ ಟೈಮ್ ಔಟ್ ಅನ್ನು ಪಡೆದುಕೊಂಡಾಗಿದೆ. ಇಲ್ಲಿ ಒಂದು ಕಡೆ ಬೃಹತ್ ದೇಹದ ಆಟಗಾರರು, ಇನ್ನೊಂದು ಕಡೆ ಎಲ್ಲರೂ ಕೂಡ ಚುರುಕಿನ ಆಟವನ್ನು ತೋರ್ಪಡಿಸಬಲ್ಲ ಎಳೆಯ ವಯಸ್ಸಿನ ಪ್ರತಿಭೆಗಳು. ಬಹುಶಃ ಮರ್ಕಂಜದ ಮೂಲಕ ಕ್ರೀಡಾ ಜಗತ್ತಿಗೆ ಪರಿಚಯವಾದಂತ ಆಟಗಾರ ಇದ್ದಾರೆ ಕಟ್ಟಕೋಡಿಯಲ್ಲಿ. ನೋಡಿ ರಂಜಾಳದವರೇ, ನಿಮಗೊಂದು ಬಹುಮಾನ ಬಂದಿದೆ. ನೀವು ಫೈನಲ್ ವಿನ್ ಆದ್ರೆ 10,000 ಒಟ್ಟಿಗೆ ಮತ್ತೆ 2,000 ಬಾಲಕೃಷ್ಣ ಕಂಜಿಪಿಲಿ ಅವರಿಂದ 2,000 ಬಹುಮಾನದ ಘೋಷಣೆ ಆಗಿದೆ. 1,000 ರಂಜಾಳ ತಂಡದವರಿಗೆ, 12,000 ನಿಮ್ಗೆ, ನಿಮ್ಮ ಕಿಸೆಗೆ. ಕಟ್ಟಕೊಡಿಯವರಿಗೆ ಇಲ್ಲ, ಇನ್ನು ಬಹುಮಾನ ಬಂದಿಲ್ಲ, ನೋಡ್ಬೇಕಷ್ಟೇ ಗೆದ್ದ ಬಳಿಕ ಓನರ್ ಕೊಡ್ತಾರಂತ. ಬಹಳ ಚಮತ್ಕಾರದ ದಾಳಿ ಗುರುರಾಜನ ಕಡೆಯಿಂದ. 11-6 ಚೇತನ್ ಇದ್ದಾರೆ. ಇದು ರಾಕ್ಷಸ ರೀತಿಯಲ್ಲಿ ಅಂಕಗಳನ್ನು ತಂದುಕೊಟ್ರು ಶಾಸ್ತ್ರ ಮರ್ಕಂಜ ತಂಡಕ್ಕೆ. ಒಂದಲ್ಲ ಎರಡಲ್ಲ, ಎಷ್ಟು ಗೊಂಚಲು ಅಂಕಗಳು. 14-6 ಚೇತನ್ ಇದ್ದಾರೆ. ನೋಡಿಕೊಳ್ಳಿ ಅವರ ಬಗ್ಗೆ. ಚೇತು ಮಿಸ್ಟೇಕ್ ಆಗಿದೆ ಇಲ್ಲಿ. ಏಕಮುಖವಾಗಿ ಸಾಗಬಹುದು ಫೈನಲ್. 15-7 15-7 ಸ್ಪರ್ಧೆ. ಕಟ್ಟಕೋಡಿ ತಂಡ ಕೋಚ್ ಆಗಿ ನಿತೇಶ್ ಬಳಿಕ ಚರಣ್ ಕೊಂಬಿಟ ಅವರಿದ್ದಾರೆ. ಪ್ರಥಮ ಅವಧಿ ಮುಕ್ತಾಯ 15-7. ಜೈ ಬರ್ತಾ ಇದೆ, ಜೈಕಾರಗಳು ಒಳಗುತ್ತಾ ಇದೆ. ಅವರ ಮುಂದೆಲ್ಲ ಪ್ಲಾನಿಂಗ್ ಆಗಿ ಈಗ ಶಾಸ್ತಾವು ರಂಜಾಳ ತಂಡ. ಎಸ್ ಇಲ್ಲಿ 15-7 ಅಂಕಗಳ ಕಬಳಿಕೆ ಅಗತ್ಯವಿದೆ. ಚೇತು ಬರಲೇಬೇಕಾದ ಹಿಡಿತ ಅದು. ಅದು ಚೇತು ಅಪ್ಪಿ ಹಿಡಿದರೆ ಬಿಡಿಕಿರುತ್ತೆ. ಇಲ್ಲಿ ಡೇಂಜರಸ್ ರೈಡರ್ ವಿಘ್ನೇಶ. 2 ಜನ ಸೂಪರ್ ಟ್ಯಾಕಲ್ ನೋಡಿ. ಮೂರ್ತಿ ಚಿಕ್ಕದಾಗಿರೋದು ವಿಘ್ನೇಶವು ಸ್ವಲ್ಪ ಬಲಿಷ್ಠ ಆಗಿರುವ 2 ಜನ ಕೂಡ ರೆಡಿ ಆಗಿದ್ರು. ಅಂದ್ರೆ ಸ್ಕೋರ್ ಕಾರ್ಡ್ ಈಗ 16-7 16-7. ಯುಕ್ತೇಶ್ ಟಾಪ್ 5 ರೈಡ್ ನಲ್ಲಿ ಭಾಗವಹಿಸಿದಂತಹ ಒಬ್ಬ ರೈಡರ್ ಇದ್ದ.
ಯುಕ್ತೇಶ್ ಪ್ರತ್ಯುಷಿದ್ದಾರೆ ಕಾರ್ನರ್ ಅಲ್ಲಿ. ಚಾಣಕ್ಯ ಆಟಗಾರ ಈ ಪ್ರತ್ಯುಷ್ ಆಟಗಾರ ಕೂಡ ಹೌದು. ಇವಕ್ಕೆ ಸೂಪರ್ ಟ್ಯಾಕಲ್ ಇದೆ. ಯಾರನ್ನು ಕೂಡ ಕಡೆಗಣಿಸುವಂತಿಲ್ಲ, ಹಗುರವಾಗಿ ಪರಿಣಮಿಸುವಂತಿಲ್ಲ. ಈರುವರಿದ್ದಾರೆ ಇಲ್ಲಿ ಒಬ್ಬ ಈಗ ಹೊರಗೆ. ಎಸ್ ಬಂದಾಗಿದೆ. ಈತ ಖಂಡಿತ ಏನಾದ್ರೂ ಒಂದು ಪವಾಡವನ್ನು ಮಾಡುವ ಸಾಧ್ಯತೆ ಇದೆ ಈ ಫುಟ್ ವರ್ಕ್ ಅನ್ನು ಗಮನಿಸಿದಾಗ. ಓ ಇದು ಸುಲಭದದ್ದುಂಟು. 7 19-7. ಇಲ್ಲಿ ಚಂದ್ರಹಾಸವರು ಕೂಡ ಇಲ್ಲಿ ಒತ್ತಡ ಇರುವಂತದ್ದು ಖಂಡಿತ ಸಂಕಷ್ಟದಲ್ಲಿದೆ. ಕೋಡಿಯ ತಂಡ 27. ಗುರುರಾಜ್ ಅವರು ಎಕ್ಸ್ಪ್ರೆಸ್ ರೈಡರ್ ಗುರುರಾಜ್ ಕಿರ್ಲಾಯ ಬಿದ್ದಲ್ಲಿಗೆ ಬಂದು ಮುಗಿಬಿದ್ದಂತ ಒಂದು ಇದೆ. 21-7. ಖಂಡಿತ ಅದು ಹಿಡಿದ ಸರಿಯಾದ ಎಂಥ ಮಾಡ್ರು ಕೂಡ ಇಲ್ಲಿ ಆಗ್ತಾ ಇಲ್ಲ. ಈಗ ಕಟ್ಟ ಕೋಡಿ ತಂಡದವು 23-7. ಟ್ಯಾಕಲ್ಗಳು ಬೇಕಾಗಿದೆ, ರೈಟ್ ಪಾಯಿಂಟ್ಗಳು ಬೇಕಾಗಿದೆ. 3 ನಿಮಿಷದ ಆಟ ಮಾತ್ರ ಬಾಕಿರುವಂತೆ. ಜಾದು ಬೇಕಾಗಿದೆ. 24-8. ಈತ ಅಸಾಧಾರಣ ಪ್ರತಿಭೆ ಗುರುರಾಜ. ದಾಳಿಯಲ್ಲಿ ಸಾಮಾನ್ಯ ಆಟಗಾರನಲ್ಲ ಈತ. ಎಲ್ದ್ರು ಕೊನೆಯ 2 ನಿಮಿಷ ಆದ್ರೆ ರಾಜಗುಳಿಗ ಕ್ಷೇತ್ರ ಸೇವಾ ಟ್ರಸ್ಟ್ ತೀರ್ಥ ಮಂಜಲ ಮರಕಂಜ ನಡೆಸಿದಂತ ಈ ಒಂದು ಕಬಡ್ಡಿಯ ಉತ್ಸವಕ್ಕೆ ತೆರೆ ಬೀಳಲಿಕ್ಕಿದೆ. 2 ನಿಮಿಷ ಮಾತ್ರ ಬಾಕಿ ಇರುವಂತದ್ದು. ಅದೆಷ್ಟು ಪ್ರೇಕ್ಷಕರನ್ನು ಮನರಂಜಿಸಿದಂತ ಬಹುಶಃ ಸೂಪರ್ ರೈಡ್ಗಳು ಬೇಕಾಗಿದೆ ಇಲ್ಲಿ ಕಟ್ಟ ಕೋಡಿ ತಂಡಕ್ಕೆ. ಎಲ್ಲಾ ದಾಳಿಗಳಲ್ಲಿ ಕೂಡ 3 ಅಂಕಗಳು ಬೇಕಾಗಿದೆ. ಡೈವ್ ಹೊಡೆಯುವುದರ ಮೂಲಕವಾಗಿ ಲಾಸ್ಟ್ ಮಿನಿಟ್ ಬಹುತೇಕ ಮುಕ್ತಾಯದ ಹಂತ. ಕಬಡ್ಡಿಯನ್ನು ಆನಂದಿಸಿದವರು ಬಹಳಷ್ಟು ಜನ ಇದ್ದಾರೆ. ಆರಂಭದಿಂದ ಕೊನೆಯ ತನಕವೂ ಕೂಡ ಈ ಪಂದ್ಯಾಟವನ್ನು ನೋಡಲೇಬೇಕೆಂದು ಕುಳಿತು ವೀಕ್ಷಿಸಿದವರಿದ್ದಾರೆ. ಅನೇಕ ಕೊಡುಗೆ ದಾನಿಗಳು ಕೂಡ ಪಂದ್ಯಾಟದ ಯಶಸ್ಸಿಗೆ ಸಹಕರಿಸಿದ್ದಾರೆ. ಎಸ್, ಇದು ಲಾಸ್ಟ್ ರೈಡ್ ಆಗುವಂತ ಸಾಧ್ಯತೆ. ವಿವೇಕ್ ಅಂಕದ ಸೇರ್ಪಡೆ. ಈ ಮಧ್ಯೆ ಟೀಮ್ RGS ಟ್ರೋಫಿ 2026ರ ಚಾಂಪಿಯನ್ ಗದ್ದುಗೆಯಲ್ಲಿ ಏರುತ್ತಾ ಇದೆ. ಲಾಸ್ಟ್ ಮೂಮೆಂಟ್ಸ್. ಖಂಡಿತ ಇಲ್ಲಿ ಲಾಸ್ಟ್ ಬ್ಯಾಕ್ ಎಸ್, ಇಲ್ಲಿ ಸಂತಸ ಮುಗಿಲು ಮುಟ್ಟಿದೆ. ದಿ ಚಾಂಪಿಯನ್ ಆಫ್ RGS ಟ್ರೋಫಿ 2K26 ಟೀಮ್ ಸಾಸ್ತಾವು ರೇಂಜ್